ನಮಸ್ಕಾರ ಎಲ್ಲರಿಗೂ. ನಾವಿವಾಗ ಫಾರ್ಮರ್ ಐ ಡಿಯಿಂದ ಪ್ರಯೋಜನ ಏನು, ಇದರಿಂದ ನಿಮಗೆ ಸಿಗುವ ಮಾಹಿತಿಗಳೇನು ಎಲ್ಲ ಬಗ್ಗೆ ನೋಡೋಣ. ನಾವಿವಾಗ ಕಿಸಾನ್ ಪೋರ್ಟಲ್ ಇದ್ದೀವಿ. ಇಲ್ಲಿ ಫಾರ್ಮರ್ ಐ ಡಿನ ಕೊಟ್ಟು ಗೆಟ್ OTPನ ಕ್ಲಿಕ್ ಮಾಡಿದ್ವಿ. OTP ಬರೋ ತನಕ ವೇಟ್ ಮಾಡಿ OTPನ ಕೊಡಬೇಕು. ಇಲ್ಲಿ ನಿಮಗೆ ನೀವು ತಗೊಂಡಿರೋ ಸವಲತ್ತುಗಳು ಮತ್ತು ಬಾಕಿ ಉಳಿದಿರೋ ಅರ್ಜಿಗಳು ಯಾವ್ದಾದ್ರು ಸವಲತ್ತುಗಳಿಗೆ ಸಲ್ಲಿಸಿದರೆ ಮತ್ತು ನೀವು ತಗೊಂಡಿರೋ ಸೀಡ್ಸ್ಗಳ ಬಗ್ಗೆ ಮಾಹಿತಿಗಳಿರುತ್ತೆ ನೋಡ್ಬೋದು. ನೀವು 2020-21 ಇಲ್ಲಿಯ ತನಕ ನಾವು ತಗೊಂಡಿರೋ ಭತ್ತದ ಬೀಜಗಳ ಬಗ್ಗೆ ಮಾಹಿತಿ ಇದೆ. ನಾವಿವಾಗ ಫ್ರೂಟ್ಸ್ ಪೋರ್ಟಲನ್ನು ನೋಡೋಣ. ಇಲ್ಲಿ ಮೊಬೈಲ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡನ್ನ ಕೊಡಬೇಕು. ಇಲ್ಲಿ ನೀವು ಲಾಗಿನ್ ಆದಮೇಲೆ ನಿಮಗೆ OTP ಕೇಳುತ್ತೆ, ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗ್ಬೋದು. ಇಲ್ಲಿ ನಿಮಗೆ ತುಂಬ ಮಾಹಿತಿಗಳು ಸಿಗುತ್ತೆ. ನಿಮ್ಮ ಲೈಕ್ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಫೋಟೋಸ್, ನಿಮ್ಗೆ ಫ್ರೂಟ್ ಐ ಡಿ ಜೊತೆ ಅಟ್ಯಾಚ್ ಆಗಿರೋ ನಿಮ್ಮ ಹೊಲಗಳ ಮಾಹಿತಿ, ನಿಮ್ಮ ತೋಟಗಳ ಮಾಹಿತಿ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನಾನು ಕೃಷಿ ಸಂಚಯ್ ಅರ್ಜಿನ ಸಲ್ಲಿಸೋದು ಹೆಂಗೆ ಅಂತ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನೋಡಿ, ನಾವು ಇವಾಗ ಫ್ರೂಟ್ಸ್ ಪೋರ್ಟಲಲ್ಲಿದ್ದೀವಿ. ನಿಮಗೆ ತುಂಬ ಆಪ್ಷನ್ಗಳಿದೆ. ರಿಜಿಸ್ಟ್ರೇಷನ್, ರಿಟರ್ನ್ ಟು ಅಪ್ಲಿಕೇಶನ್, ಮಾಡಿಫಿಕೇಷನ್, ಸರ್ಚ್, ಅಪ್ಲಿಕೇಶನ್ ಹಾಕೋದಿದ್ರೆ ಅಪ್ಲಿಕೇಶನ್ ನೋಡಿ. ನಿಮಗೆಲ್ಲ ಮಾಡಿಫಿಕೇಷನ್ ಕೂಡ ಸಿಗುತ್ತೆ. KYC ಎಲ್ಲ ಮಾಡ್ಕೋಬೋದು ನೋಡಿ. ಏನಾದ್ರು ಅಪ್ಲಿಕೇಶನ್ ಕೊಟ್ಟಿದ್ರೆ ಅದರಿಂದ ತೋರಿಸುತ್ತೆ ಮಾಹಿತಿನ. ಕರೆಂಟ್ಲಿ ಯಾವುದೂ ಇಲ್ಲ. ಮತ್ತು ನೋಡಿ, ನಿಮಗೆ ಬ್ಯಾಂಕ್ ಡೀಟೇಲ್ಸ್, ಪೇಮೆಂಟ್ ಡೀಟೇಲ್ಸ್, ನಿಮ್ಗೆ ಯಾವ್ದಾದ್ರು ರೈತ ಶಕ್ತಿಯಿಂದ ಸಬ್ಸಿಡಿ ಯಾವ್ದಾದ್ರು ಸಿಕ್ಕಿದ್ರೆ ಅದರಲ್ಲಿ ಡೀಟೇಲ್ಸು ಹಳೇದು ತೋರಿಸುತ್ತೆ. ಇದರಲ್ಲಿ NPCI ಚೆಕ್ ಯಾವುದು ನಿಮಗೆ ಕನೆಕ್ಟ್ ಆಗಿದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ಇವಾಗ ನಾವು ಅಪ್ಲಿಕೇಶನಿಗೆ ಹೋಗಿ ಸ್ಕೀಮ್ಗೆ ಹೋಗಿ ಕೃಷಿ ಸಂಚಯನ ತೋರಿಸ್ಕೊಡ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಇಲ್ಲಿ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ತುಂಬ ಸ್ಕೀಮ್ಗಳಿದೆ, ಇದರಿಂದ ನೀವು ಕೃಷಿ ಇಲಾಖೆಯಲ್ಲಿ ಕೇಳ್ಕೊಬೋದು ಯಾವ್ದು ನಿಮ್ಗೆ ಅಪ್ಲೈ ಆಗುತ್ತೆ ಅಂತ. ನಾವಿವಾಗ ಪರ್ ಡ್ರಾಪ್ ಮೋರ್ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೃಷಿ ಸಿಂಚಯ್ ಯೋಜನೆ, ಅದರಲ್ಲಿ ಕಂಪೋನೆಂಟು ಕೃಷಿ ಸಿಂಚಯ್ ಯೋಜನೆ. ಸಬ್ ಕಂಪೋನೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಅದನ್ನು ನೀವು ಕೃಷಿ ಇಲಾಖೆಯಲ್ಲಿ ಒಂದು ಸಲ ಕೇಳ್ಕೊಬೋದು. ಇವಾಗ ನಮ್ಮೆಲ್ಲ ಸರ್ವೆ ನಂಬರ್ನ ಕೊಡುತ್ತೆ ಅದು ಲಿಸ್ಟಲ್ಲಿ. ನೀವು ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿ ಅದ್ರ ಫೋಟೋ ಹಾಕಿಬಿಟ್ಟು ಅಪ್ಲೈ ಅಂತ ಕೊಡ್ಬೋದು. ಈ ಅಪ್ಲಿಕೇಶನ್ ಇಟ್ಕೊಬೋದು. ನೀವು ಕೃಷಿ ಇಲಾಖೆಗೆ ಅಥವಾ ತೋಟಗಾರಿಕಾ ಇಲಾಖೆಗೆ ಹೋಗ್ಬಿಟ್ಟು ಮುಂದೆ ಹೇಗೆ ಅಪ್ಲಿಕೇಶನ್ನ ಫಾರ್ವರ್ಡ್ ಮಾಡೋದು ಅಂತ ನೋಡಿಕೊಂಡು ಮಾಡ್ಬೋದು. ನಾನು ಇದ್ರ ಜೊತೆ ಸಬ್ಸಿಡಿ ಡೀಟೇಲ್ಸ್ ಹೆಂಗೆ ನೋಡೋದು ಅಂತ ಶಾರ್ಟ್ನ ಲಿಂಕ್ ಹಾಕಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಎಲ್ಲ ಲಿಂಕ್ಸ್ನ ನಾನು ಕಮೆಂಟಲ್ಲಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.